ಕಾರ್ಕಿವ್ನಲ್ಲಿ ಕರ್ನಾಟಕದ 100ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳಿದ್ದಾರೆ. ಯಾರಿಗೂ ಕೂಡ ರಾಯಭಾರ ಕಚೇರಿಯಿಂದ ಕರೆ ಬಂದಿಲ್ಲ. ನಮಗೆ ಇಲ್ಲಿಂದ ಬರಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ರಾಯಭಾರ ಕಚೇರಿಯಿಂದ ಕರೆ ಹೋಗಿಲ್ಲ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರು ಸಂಕಷ್ಟದಲ್ಲಿರಬೇಕು. ಯಾಕೆಂದ್ರೆ ರಾಯಭಾರ ಕಚೇರಿ ಇರುವಂತದ್ದೇ ಕೀವ್ನಲ್ಲಿ, ಉಕ್ರೇನ್ನ ಕ್ಯಾಪಿಟಲ್ ಸಿಟಿ ಕೀವ್ನಲ್ಲಿ ರಾಯಭಾರ ಕಚೇರಿ ಇದೆ, ಎಂಬಸಿ ಇರುವಂತದ್ದು, ಭಾರತದ ಎಂಬಸಿ. ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಜನಕ್ಕೆ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನ ಕೆಲವರಿಗೆ ಕರೆ ಹೋಗಿದೆ, ಇನ್ನ ಕೆಲವರಿಗೆ ಸಂಪರ್ಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಫ್ಲಾಟ್ಗಳಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಬಂಕರ್ಗಳಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅನ್ನ ನೀರಿಗೂ ಪರದಾಡುವಂತ ಪರಿಸ್ಥಿತಿ ಇದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನ್ಯೂಸ್ 18ಗೆ ಕಾರ್ಕಿವ್ನಲ್ಲಿರುವಂತಹ ವಿದ್ಯಾರ್ಥಿ ಚಂದ್ರಶೇಖರ್ ಒಂದು ವಿಡಿಯೋವೊಂದನ್ನು ಕಳಿಸಿರುವಂಥದ್ದು. ಅದರಲ್ಲಿ ಅವ್ರು ಮಾತನಾಡಿರುವಂಥದ್ದು, ಕಾರ್ಕಿವ್ ಕೂಡ ರಷ್ಯಾ ಅಟ್ಯಾಕ್ ಮಾಡ್ತಾ ಇರುವಂತ ಒನ್ ಆಫ್ ದಿ ಸಿಟಿ ಅದು ಕಾರ್ಕಿವ್. ಅಲ್ಲಿ ಸಹಜವಾಗಿ ದಾಳಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಿರಲಿ, ಇರುವಂತದ್ದನ್ನೇ ಇನ್ನು 3-4 ದಿನಗಳಿಗೆ ದೂಡುವಂತ ವ್ಯವಸ್ಥೆ ಇದೆ. ಒಂದಿನಕ್ಕೆ ಆಗಂಗಿದ್ರೆ ಅದನ್ನೇ 3-4 ದಿನಕ್ಕೆ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಕೀವ್ನಲ್ಲಿ ಸಿಲುಕಿದ್ದಾರೆ ಹಾಸನದ ಗಗನ್ ಗೌಡ. ಮಗನನ್ನ ಕಾಪಾಡುವಂತೆ ತಾಯಿ ಸುಜಾತ ಕಣ್ಣೀರನ್ನ ಹಾಕಿದ್ದಾರೆ. ಹಾಸನದ ಕಾಟಿಹಳ್ಳಿ ನಿವಾಸಿ ಗಗನ್ ಗೌಡ MBBS ಅನ್ನ ಓದಲಿಕ್ಕೆ ಡಿಸೆಂಬರ್ನಲ್ಲಿ ಹೋಗಿದ್ದ ಗಗನ್. ಅಂದ್ರೆ ಈಗ ಹೋಗಿ 3 ತಿಂಗಳಾಗಿದೆ ಅಷ್ಟೇ. ಗಗನ್ ಗೌಡ ಇದ್ದಂತ ಬಂಕರ್ ಸಮೀಪದಲ್ಲೇ ಬ್ಲಾಸ್ಟ್ ಆಗಿದೆ. ಕೀವ್ನಲ್ಲಿ ಓದ್ತಿದ್ದಾನೆ ಅಂದ್ರೆ ಅಲ್ಲಿಗ ಆಲ್ರೆಡಿ ಅಟ್ಯಾಕ್ ಆಗಿರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಆತಂಕ ಇದ್ದೇ ಇದೆ. ಪೋಷಕರು ಅಂದಮೇಲೆ ತಮ್ಮ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಬೇರೆ ಊರಿಗೆ ಹೋದಂಥ ಸಂದರ್ಭದಲ್ಲೇ ಆತಂಕದಲ್ಲಿ ಇರ್ತಾರೆ. ಕರ್ನಾಟಕದ ಒಳಗಡೆನೆ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಆತಂಕದಲ್ಲಿ ಇರ್ತಾರೆ. ಇನ್ನು ಬೇರೆ ದೇಶದಲ್ಲಿ ಬೇರೆ ಇರುವಂಥದ್ದು. ಸೊ ಹೀಗಾಗಿ ಅವರು ಬೇಗ ತಮ್ಮ ಮಗನನ್ನ ಕರೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ಚೆನ್ನಾಗಿದ್ದೀನಿ ಅಂತ ಮಾಡ್ತಾನೆ ಸರ್. ಆದರೆ ಕೆಲವು ಮಕ್ಕಳು ಅಲ್ಲಿ ಅವನ್ನ ಇದರಲ್ಲೇ ಇರೋರು ಹೇಳಿದ್ದಾರೆ, ಊಟ ಸರಿ ಇಲ್ಲ, ತಿಂಡಿ ಇದಿಲ್ಲ ನಮಗೆ ಅಂತ TV ಕೊಟ್ಟಿರೋದು ನೋಡಿದ್ದೀವಿ. ನಾವು ಮಾಡಿರೋದು ನಾವು ಅವ್ರ ಜೊತೆ ಪಾಪ ಮಾತಾಡಿಲ್ಲ, ಮಕ್ಳ ಜೊತೆಯಲ್ಲಿ ಆ ಮಕ್ಳ ಜೊತೆ TV ಮಾತಾಡಿರೋದನ್ನ ನಾವು ನೋಡಿದ್ದೀವಿ ಸರ್. ಇನ್ನು 5 ಲೀಟ್ರ್ ನೀರಿದೆ ಅನ್ನೋದು ರುಬಿನಾ ಅನ್ನೋ ಹುಡುಗಿ ಪಾಪ ನೆನ್ನೆ ರಾತ್ರಿ, ಅದು ನನ್ನ ಮಗನ ಇದರಲ್ಲೇ ಇರೋದು, ಒಟ್ಟಿಗೆ ಹೋಗಿರೋ ಹುಡುಗಿ ಅದು. ಹಂಗಾಗಿ ನಮ್ಗೆ ಅದು ಭಯ ಬಂದಿದೆ ಸರ್. ಮಕ್ಕಳಿಗೆ ಊಟ ತಿಂಡಿ ಹೇಗಿದೆಯೋ ಪಾಪ ಅವರು ಸುಮನ್ ಅನ್ನೋರು ಕರ್ಸ್ಕೊಂಡಿದ್ದಾರಲ್ಲ, ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿ. ಪಾಪ ಅವರು ಅಲ್ಲೇ ಇದ್ದಿದ್ದು ಅವರು ಪಾಪ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲಿಗೆ. ಆದರೆ ನಮ್ಮ ಇದರಿಂದ ಇಂಡಿಯಾದಿಂದ ಸ್ವಲ್ಪ ಮಾಡಿಕೊಡ್ಬೇಕು ಸರ್. ಮಕ್ಕಳಿಗೆ ಊಟ ತಿಂಡಿಗಾರ ವ್ಯವಸ್ಥೆ ಮಾಡಬೇಕು, ಆದಷ್ಟು ಬೇಗ ಕರ್ಸ್ಕೊಳ್ಳೋಂಗೆ ಮಾಡಿಕೊಡ್ಬೇಕು ಸರ್. ವ್ಯವಸ್ಥೆ ಮಾಡಬೇಕು. ದೂರ ಇರೋರನ್ನ ಕರೆಸ್ತಾ ಇದ್ದಾರೆ ಹೊರತು ತೀರಾ ಹತ್ರದಲ್ಲಿ ಸಿಗಾಕೊಂಡಿರೋ ಮಕ್ಳಿಗೆ ಯಾಕೆ ಮಾಡ್ತಾ ಇಲ್ಲ ಇವರು. ನನ್ನ ಮಗ ಇರೋದು ಬ್ಲಾಸ್ಟ್ ಆಗಿರೋದಕ್ಕೆ 35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಅಷ್ಟೇ ಸರ್. ಅದು ಡಿಸ್ಟರ್ಬೆನ್ಸ್ ಇರೋದೇ ಅಷ್ಟು ಹತ್ರದಲ್ಲೇ ಆಗಿರೋದು. ಅವನಿಗೆ ಭಯ ಇರುತ್ತಲ್ವ ಸರ್, ತಂದೆ ತಾಯಿ ಅಂದಮೇಲೆ ಭಯ ಇದ್ದೇ ಇರುತ್ತೆ ಅಲ್ವಾ ಯಾರಿಗೆ ಆದ್ರೂ. ಈಗ ಬರ್ತೀವಿ ಅಂತ ಹೇಳ್ತಾರೆ, ಬಂದಮೇಲೆ ತಾನೇ ಅದು ಬಂದರು ಅನ್ನೋ ಅರ್ಥ ಇರೋದು. ಬಂದಮೇಲೆ ಅದು ಬರೋಕ್ಕಿಂತ ಮೊದಲು ನಾವೇನು ಹೇಳೋಕ್ಕಾಗಲ್ಲ. ಬರ್ತಾರೆ ಅಂತ ಹೇಳ್ತಾ ಇರ್ತೀವಿ. ಈಗ ಅವರೇ ನೋಡಿ ಬಾಂಬ್ ಬ್ಲಾಸ್ಟ್ ಮಾಡಲ್ಲ ಅಂತ ಹೇಳಿದರು ನೀವುಗಳು ನೋಡ್ದಂಗೆ. ಇನ್ನು ಬೆಳಕಾಗೋಕ್ಕಿಂತ ಮೊದಲೇ ಬ್ಲಾಸ್ಟ್ ಮಾಡಿದ್ದಾರೆ. ದಿನಕ್ಕೊಂದೊಂದು ಮಾಡ್ತಾನೆ